ಅಧ್ಯಕ್ಷ ಉತ್ತರವನ್ನ ಒದಗಿಸಿದ್ದಾರೆ. ಈ ಕ್ರಿಕೆಟ್ ಬೆಟ್ಟಿಂಗ್ ಅನ್ನೋದು ಬರೀ ಮಂಡ್ಯದ ಯುವಕರನ್ನಲ್ಲ, ಇಡೀ ಕರ್ನಾಟಕದ ಇಲ್ಲಿ ಕೂತಿರೋ ಪ್ರತಿ ವಿಧಾನಸಭಾ ಕ್ಷೇತ್ರದ ಯುವಕರನ್ನ ಬಹಳ ಹಾಳು ಮಾಡ್ತಾ ಇದೆ. ಇದು ರೌಡಿಸಮ್ ನ ಜಾಸ್ತಿ ಮಾಡೋದ್ರಿಂದ ಹಿಡಿದು ಈ ಕ್ರಿಕೆಟ್ ಬೆಟ್ಟಿಂಗ್ ಇಂದ ಯುವಕರು ಸಾಲ ಮಾಡಿ ಮನೆಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಮಂಡ್ಯದ ಮದ್ದೂರ್ನ ಚಿಕ್ಕರ್ಸಿನ ಕೆರೆಯಲ್ಲಿ 2023ರಲ್ಲಿ ಒಂದು IPL ಮ್ಯಾಚ್ ಗುಜರಾತ್ ವರ್ಸಸ್ ಚೆನ್ನೈ ಪಂದ್ಯದಲ್ಲಿ 11,000 ರೂಪಾಯಿನ ಚಿಕ್ಕರ್ಸಿನ ಕೆರೆ ಹುಡುಗ ಕಟ್ಟಿದ್ದ. ಅದನ್ನ ಕೊಡ್ಲಿಲ್ಲ ಅಂತ ಹೇಳಿ ಮ್ಯಾಚ್ ಮುಗ್ದೋದ್ಮೇಲೆ ಅವನ್ನ ಕೊಲೆ ಮಾಡಿ ಸಾಯಿಸಿದ್ರು. ಇದು ಬರೀ 11,000 ರೂಪಾಯಿ ನಡೆದಂತ ಕೊಲೆ. ಇವತ್ತು ನನ್ನ ಮಂಡ್ಯದಲ್ಲಿ ಯುವಕರು ಪ್ರತಿ ಮನೆಯಲ್ಲಿ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ಗೆ ಸೇರ್ಕೊಂಡಿದ್ದಾರೆ. ಇದರಿಂದ ಅವರು ಸಾಲ ಮಾಡ್ತಾ ಇದ್ದಾರೆ, ಮದುವೆ ಮಾಡೋದಕ್ಕೆ ಹೆಣ್ಣುಗಳು ಸಿಗ್ತಾ ಇಲ್ಲ. IPL ಮ್ಯಾಚ್ ಮುಗಿದಿದ ತಕ್ಷಣ ಅವರ ಬೈಕುಗಳು, ಅವರ ಆಸ್ತಿಗಳನ್ನ ಈ ಬುಕ್ಕಿಗಳು ಕಿತ್ಕೋತಾ ಇದ್ದಾರೆ. ನನ್ನ ಕ್ಷೇತ್ರದ ಒಂದು ಉದಾಹರಣೆ ಹೇಳ್ತೀನಿ. ಈಗ 2 ತಿಂಗಳ ಮುಂಚೆ ಒಬ್ಬ ನನ್ನ ಕ್ಷೇತ್ರದ ಕ್ರಿಕೆಟ್ ಬುಕ್ಕಿಯನ್ನ ನಮ್ಮ ಮಂಡ್ಯದ ಪೊಲೀಸರು ಹಿಡ್ಕೊಂಡ್ ಬಂದಾಗ ಬಹಳ ದುರಂತದ ವಿಚಾರ. ಈ ಕ್ರಿಕೆಟ್ ಬುಕ್ಕಿಗಳು 3 ಪಕ್ಷದವ್ರ ಜೊತೆ ಗುರುತಿಸ್ಕೊಂಡಿರ್ತಾರೆ. ಕಾಂಗ್ರೆಸ್ ಅವ್ರ ಜೊತೆನೂ ಇದ್ದಾರೆ, ಬಿಜೆಪಿ ಜೊತೆನೂ ಇದ್ದಾರೆ, ಜನತಾದಳ ಜೊತೆನೂ ಇದ್ದಾರೆ. ಅವತ್ತು ಅಲ್ಲಿಗೆ ಮಾಜಿ ಮುಖ್ಯಮಂತ್ರಿ ಬಂದಿದ್ರು. ಅವ್ರಿಗೆ ಯಾರು ಹೇಳಿದ್ರು ಏನಿಲ್ಲ, SP ಗೆ ಫೋನ್ ಮಾಡ್ತಾರೆ, ನನ್ನ ಪಕ್ಷದ ಕಾರ್ಯಕರ್ತನ ಹಿಡ್ಕೊಂಡ್ ಬಂದಿದ್ರ, ಈಗಲೇ ಬಿಡ್ತೀರೋ ಇಲ್ವೋ ಅಂತ ಹೇಳಿ SP ಗೆ ಫೋನ್ ಮಾಡ್ತಾರೆ. ಆತ ಒಬ್ಬ ಕ್ರಿಕೆಟ್ ಬುಕ್ಕಿ. ಅವನಿಂದ ಇಡೀ ಮಂಡ್ಯದಲ್ಲಿ ಎಷ್ಟು ಯುವಕರು ಹಾಳಾಗಿದ್ರು ಅಂತ ಹೇಳಿದ್ರೆ ಅದನ್ನ ಹೇಳೋದಿಕ್ಕೆ ಆಗಲ್ಲ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ರಾಜಕಾರಣಿಗಳು ಕೂಡ ಈ ಕ್ರಿಕೆಟ್ ಬುಕ್ಕಿಗಳನ್ನ ಪೋಷಿಸೋದನ್ನ ನಿಲ್ಲಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತಿನ ಯುವಕರು ಕೊಲೆ ಆಗ್ತಾ ಇದಾರೆ, ಸಾಲ ಮಾಡ್ತಾ ಇದಾರೆ, ಅವ್ರ ತಂದೆ ತಾಯಿನ ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ, ಆಸ್ತಿ ಕಳ್ಕೊಳ್ತಾ ಇದಾರೆ, ಅವರ ಮನೆ ಮಠ ಹರಾಜ್ ಆಗ್ತಾ ಇದೆ, ಊರ್ ಬಿಡ್ತಾ ಇದಾರೆ. ಈ ನೀವು ಒಂದು ಅಂಕಿ ಅಂಶನ ತರಿಸ್ಕೊಳ್ಳಿ. IPL ಮ್ಯಾಚ್ ಆದ್ಮೇಲೆ ಬೈಕ್ ಕಳ್ತನಗಳು ಜಾಸ್ತಿ ಆಗ್ತಾ ಇದೆ. ಏನ್ ಮಾಡ್ಬೇಕು ಹೇಳಿ ಸರ್ಕಾರ? ಇದಕ್ಕೆ ಕಠಿಣ ಕ್ರಮ ಅಲ್ಲಿಗೆ ಬನ್ನಿ. ಹೌದು ಅಧ್ಯಕ್ಷರೇ, ಇದಕ್ಕೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಬುಕ್ಕಿಗಳು ಹಳ್ಳಿಯಲ್ಲಿದ್ದಾರೆ, ಅವ್ರನ್ನ ಮಟ್ಟ ಹಾಕ್ಬೇಕು. ಪೊಲೀಸರು ಅಡ್ಜಸ್ಟ್ಮೆಂಟ್ ಅಲ್ಲಿ ಬುಕ್ಕಿಗಳನ್ನ, ಕ್ರಿಕೆಟ್ ಬ್ಯಾಟಿಂಗ್ ಅನ್ನ ನಡೆಯೋದನ್ನ ತಪ್ಪಿಸ್ಬೇಕು ಅನ್ನೋದು ನನ್ನ ಪ್ರಶ್ನೆ. ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾನು ಅದರಲ್ಲಿ ಅನುಭವ ಇದ್ದೀನಿ. ಅದಕ್ಕೋಸ್ಕರ ಹಿಂದೇನು ಕೂಡ ನಮ್ಮ ರವಿ ಅವರು ಎತ್ತಿರೋ ಪ್ರಶ್ನೆ ಸಾಮಾಜಿಕ ಪಿಡುಗಷ್ಟೇ. ಇದು ಬಹಳ ದೊಡ್ಡ ಮಟ್ಟದಲ್ಲಿದೆ. ಅವರೇನೋ ಸಣ್ಣ ಮಂಡ್ಯ ಸುದ್ದಿ ಹೇಳ್ತಾ ಇದ್ರು. ಒಂದೊಂದು ಕ್ರಿಕೆಟ್ ಮ್ಯಾಚ್ಗೆ 1,000 ಕೋಟಿ ನಡೀತು. 1,000 ಕೋಟಿ, 1,000. ಇವರೇ ಹೇಳ್ಬಿಟ್ರು ಆ ಹಳ್ಳಿಗಳಲ್ಲಿ ಇರೋರ್ನೆಲ್ಲ ಮಠ ಹಾಕ್ಬಿಡಿ ಅಂತ. ಅಲ್ಲೆಲ್ಲ ನಡೆಯೋದು. ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಬೆಂಗಳೂರಲ್ಲಿ ಮೊನ್ನೆ ಅವ್ರು ಫುಟ್ಪಾತ್ ಅಲ್ಲಿ ಇದ್ದವ್ರು ಇವತ್ತು ಅವ್ರ ಮನೆಗಳು ಕಟ್ಟಿದ್ದಾರೆ. 50 ಕೋಟಿ 60 ಕೋಟಿ ಇಡೀ ರಾಜ್ಯದಲ್ಲಿ ಅಷ್ಟು. ಆಯ್ತು, ಕೂತ್ಕೊಳ್ಳಿ. ಈ ತರದ್ದು ಬಹಳ ದೊಡ್ಡ ಇದಿದೆ. ಏನು ಸಣ್ಣದಾಗಿ ಏನೋ ಪೊಲೀಸ್ಗೆ ಬಗ್ತಾರೆ ಅನ್ನೋ ಮಟ್ಟದಲ್ಲಿ ಏನಿಲ್ಲ ನನ್ ಕಂಡಂಗೆ. ಇವರೆಲ್ಲ ಬಂದಿದ್ರು. ಇವರು ಹೆಂಗ್ ಇನ್ಫ್ಲೂಯೆನ್ಸ್ ಎಷ್ಟೆಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ, ಸದನದಲ್ಲಿ ಇರೋರ್ನೇ ಕರ್ಕೊಂಬರ್ತಾರೆ ನಮ್ಮ ಹತ್ರಕ್ಕೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಸದನದಲ್ಲಿ ಇರೋರೇ ಬಂದಿದ್ರು ಇವ್ರ ಬಗ್ಗೆ ರೆಕಮೆಂಡ್ ಮಾಡಕ್ಕೆ. ಮನೆ ಅಂದ್ರೆ ಕೆಲವರು ನನ್ಗೆ ಅನ್ಸುತ್ತೆ, ಒಬ್ಬ ಡೆವಲಪರ್ ನಮ್ಮಲ್ಲಿ ಜಯನಗರದಾಗಿದ್ದ, ಸುಮಾರು 120 ಕೋಟಿ ಲಾಸ್ ಮಾಡ್ಕೊಂಡಿದ್ದಾರೆ. 120 ಕೋಟಿ ಮನೆ ಮಠ ಆಸ್ತಿ ಗೀಸ್ತಿ ಎಲ್ಲ ಮಾರಾಟ ಆಗೋಡ್ತು. ಫುಟ್ಪಾತ್ ಬಂದ್ಬಿಟ್ಟಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಎಲ್ಲ ರೈಡ್, ಅವನ ಹತ್ರ ರೈಡ್ ಮಾಡಿದ್ರು ದುಡ್ಡು ಸಿಗ್ಲಿಲ್ಲ, ಆ ಸ್ಥಿತಿಗೆ ಬಂದಿದ್ದಾರೆ. ಬಟ್ ಲೆಕ್ಕದಾಗಿಲ್ಲ ಅದೆಲ್ಲ. ಇದೆಲ್ಲ ಹವಾಲ ತರ ಹೋಗಿದೆ. ಅಷ್ಟು ವರ್ಸ್ಟ್ ಇದೆ. ಇದು ಸಾಮಾನ್ಯ ಏನು ಆಗಲ್ಲ. ಇದಕ್ಕೇನಾನ ಸ್ಪೆಷಲ್ ಸ್ಕ್ವಾಡ್ ಮಾಡಿ ನಾವೇನಾನ ಮಟ್ಟ ಹಾಕ್ಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿ ಕಠಿಣ ಕ್ರಮ ತೆಗೆದುಕೊಂಡ್ರೇನೆ ಎಲ್ಲೋ ಒಂದ್ ಮಂಡ್ಯದಲ್ಲೋ ಇನ್ನೊಂದ್ ಕಡೆ ಏನ್ ನಡೆಯಲ್ಲ. ಇದೆಲ್ಲ ಕೇಸ್ಗೆ ಅವ್ರ ಬಗ್ಗದೇ ಇಲ್ಲ. ಕೇಸ್ಗೆ ಪೊಲೀಸ್ ಸ್ಟೇಷನ್ಗೆ ಅವ್ರ ಬಗ್ಗದೇ ಇಲ್ಲ. ಅದಕ್ಕೆ ಏನಾದ್ರೂ ಒಂದು ಇದಕ್ಕೋಸ್ಕರ ಸ್ಕ್ವಾಡ್ ಮಾಡಿ ನೀವು ಮಾಡಿದ್ರೆ ಇದಕ್ಕೊಂದು ಒಳ್ಳೆ ಹೆಸರು ಬರ್ತದೆ. 100 ಕುಟುಂಬ ಉಳಿಸ್ದಂಗೆ ಅವಕಾಶ ಕೂಡ ಸರ್ಕಾರಕ್ಕೆ ಬರ್ತದೆ. ಗೃಹ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ. ಇಡೀ ದೇಶದಲ್ಲೇ ಇದೆ ಇದು. ಇದು ಕೇವಲ ಚರ್ಚೆ ಪ್ರತಿಪಕ್ಷ ನಾಯಕರು ಮಾತಾಡಿದ್ದಾರೆ. ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ವಿನಂತಿ ಮಾಡ್ಕೊತೀನಿ, ದೇಶದಲ್ಲೇ ಬದಲಾವಣೆ ತರುವಂತ ಎಷ್ಟೋ ರಾಜಕಾರಣಿಗಳು ಇದರಲ್ಲಿದ್ದಾರೆ.
ನಮ್ಮ ರಾಜ್ಯದೊಳಗಡೆ ಅಟ್ಲೀಸ್ಟ್ ಕಡಿವಾಣ ಹಾಕ್ಲಿ ಅಧ್ಯಕ್ಷರೇ. ದೇಶದಲ್ಲಿ ಕಡಿವಾಣ ತರುವ ನಮ್ಮ ರಾಜ್ಯದೊಳಗಡೆ ಕಡಿವಾಣ ಹಾಕಿ ದೇಶದ ಆಮೇಲೆ ನೋಡೋಣ ನಾವು. ಆಯ್ತು, ಇಲ್ಲಿ 2 ನಿಮಿಷ. ಅಧ್ಯಕ್ಷರೇ, ಇವತ್ತು ಆತ್ಮೀಯ ಸಹೋದರ ಕಾಂಗ್ರೆಸ್ಸಿನ ಒಬ್ಬ ಸದಸ್ಯರು 2 ನಿಮಿಷ ನಂದಾಗ ತಾವು ವಿಶ್ವ next. ಮಾತಾಡುತ್ತಾರೆ. ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ಗಮನವನ್ನು ಸೆಳೆದಿದ್ದಾರೆ. ಓಕೆ, ಹೃದಯಪೂರ್ವಕ ಧನ್ಯವಾದಗಳನ್ನು ಅವ್ರಿಗೆ ತಿಳಿಸ್ತೇನೆ ಅಧ್ಯಕ್ಷರೇ. ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಅಪಾಯಕಾರಿ ಯಾವುದರ ಒಂದು ವಿಷಯ ಅದ ಅಂದ್ರೆ ಅದು ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಅಧ್ಯಕ್ಷರೇ. ಈ 2 ವಿಷಯಗಳು ದಯಮಾಡಿ ಅಧ್ಯಕ್ಷರೇ ತಾವು ನನ್ನ ಕಡೆ ಕೈ ಮುಗಿತೀನಿ, ಗಮನ ಕೊಡಬೇಕು. ಅದು ಆಮೇಲೆ ತಾವು ನೋಡ್ರಿ ನನ್ನ ಅಧ್ಯಕ್ಷರೇ. ಕಿವಿ ನಿಮ್ಮ ಹತ್ರ ಕೇಳ್ತಾ ಸರಿ ಇದೆ. ಅಧ್ಯಕ್ಷರೇ, ಯಾಕಂದ್ರೆ ಅಷ್ಟು ಗಂಭೀರವಾದಂತಹ ವಿಷಯ ಇದು. ಅದನ್ನ ಕಾರಣಕ್ಕೆ ನಾನು ತಮ್ಮ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಪ್ರತಿಯೊಂದು ತಾಲೂಕಿನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತಕ್ಕಂಥವ್ರು ಇದ್ದಾರೆ ಅಧ್ಯಕ್ಷರೇ. ಇವತ್ತು ಮಾನ್ಯ ಗೃಹ ಮಂತ್ರಿಗಳಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅಧ್ಯಕ್ಷರೇ, ಆ ಕ್ರಿಕೆಟ್ ಬೆಟ್ಟಿಂಗ್ ನಡೆಸ್ತವ್ರು ಯಾರು ಅಂತ ಹೇಳಿ ಪತ್ತೆ ಹಚ್ಚಲಕ್ ಏನು ದೊಡ್ಡ ಮಾತಿಲ್ಲ. ಅವ್ರು ಇರೋದೇನು 1,000 ಮಂದಿ ಇಲ್ಲ ಅಧ್ಯಕ್ಷರೇ. ಒಂದು ತಾಲೂಕದೊಳಗ, ಒಂದು ತಾಲೂಕದಾಗ ಒಬ್ಬರು, ಒಂದು ಜಿಲ್ಲಾ ಕೇಂದ್ರದೊಳಗ 4 ಜನ ಅಧ್ಯಕ್ಷರೇ. ಒಂದು ಉದಾಹರಣೆ ಕೊಡ್ತೀನಿ ಅಧ್ಯಕ್ಷರೇ. ನನ್ನ ಜಿಲ್ಲೆಯೊಳಗ, ನನ್ನ ಬಸವ ಕಲ್ಯಾಣ ಮತಕ್ಷೇತ್ರದೊಳಗ ನಮ್ಮ ಬೀದರ್ SP ಚನ್ನಬಸವಣ್ಣ ಅಂತಕ್ಕಂಥ ನಿಷ್ಠಾವಂತ ಪೊಲೀಸ್ ಆಫೀಸರ್ ಗಡಿಪಾರ್ ಮಾಡಿದ್ದಾನೆ ಅಧ್ಯಕ್ಷರೇ. ಗಡಿಪಾರ್ ಬೆಟ್ಟಿಂಗ್ ಮಾಡ್ತಕ್ಕಂಥವ್ರಿಗೆ Okay. ಗಡಿಪಾರ್ ಮಾಡಿದ್ದಾರೆ ಅಧ್ಯಕ್ಷರೇ. ಇವತ್ತು ನಾವು ಈ ಚಂದ್ರಯಾನ ಮಾಡ್ತಕ್ಕಂಥದ್ರೊಳಗೆ ಯಶಸ್ವಿ ಆಗ್ತಾ ಇದ್ದೀವಿ ನಾವು. ಅಲ್ಲಿ ಗಮನ ಸೆಳೆಯಿರಿ. ಅಧ್ಯಕ್ಷರೇ, 1 ನಿಮಿಷ ಅಧ್ಯಕ್ಷರೇ. ಚಂದ್ರಯಾನ ಮಾಡೋದ್ರೊಳಗೆ ನಾವು ಯಶಸ್ವಿ ಆಗ್ತಾ ಇದ್ದೀವಿ. ಆ 4 ಜನ ಯಾರು ಕ್ರಿಕೆಟ್ ಬೆಟ್ಟಿಂಗ್ ಮಾಡ್ಲತ್ತಾರ, ಹೋಮ್ ಮಿನಿಸ್ಟರ್ ಈಗ ಆದೇಶ ಮಾಡ್ಲಿ, ಅವ್ರು ಸಂಜೆ ತನ ಬೆಳಸಿ ಇರ್ತಾರೆ ಅಧ್ಯಕ್ಷರೇ. Okay, very good. ಅಧ್ಯಕ್ಷರೇ, ಒಂದು ವೇಳೆ ಇಡೀ ಸದನಕ್ಕೆ ನಾನು ಗಮನ ಸೆಳೆತೀನಿ ಅಧ್ಯಕ್ಷರೇ. ಒಂದು ವೇಳೆ ನೀವು ಇದು ಹಿಂಗೆ ಬಿಟ್ರಿ ಅಂದ್ರ ಬರ್ತಕ್ಕಂತ ದಿನಮಾನದೊಳಗ 50 ಜನ ಶಾಸಕರು ಅವರೇ ಆಗಿ ಬರ್ತಾರೆ ಅಧ್ಯಕ್ಷರೇ. ಓಕೆ, ಆ ಮಟ್ಟಕ್ಕೆ ಇದು ತಾವು ದಯಮಾಡಿ ಈ ಸದನ ಗಂಭೀರ ತಗೋಬೇಕು. ಇವತ್ತು 20 ವರ್ಷದ 25 ವರ್ಷದ ಹುಡುಗರು ಆತ್ಮಹತ್ಯೆ ಮಾಡ್ಕೊಳತ್ತಾರೆ ಅಧ್ಯಕ್ಷರೇ. ಆಯ್ತು, ಹೇಳಿ. ಸಾವಿರಾರು ಜನ ಆಸ್ತಿ ಕಳ್ಕೊಳತ್ತಾರೆ ಅಧ್ಯಕ್ಷರೇ. ಆ ಹುಡುಗರಿಗೆ ಕಳ್ಕೊಂಡಂತ ಪೋಷಕರು, ಪಾಲಕರು ಕೊರಗಿ ಸಾಯ್ಲತ್ತಾರೆ ಅಧ್ಯಕ್ಷರೇ. ಅದಕ್ಕೆ ದಯಮಾಡಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದರಷ್ಟೇ ಭಯಾನಕ ಇನ್ನೊಂದು ಯಾವುದಂದ್ರೆ ಮೊಬೈಲ್ ರಮ್ಮಿ ಅಧ್ಯಕ್ಷರೇ. Okay, ಅದಕ್ಕೆ ನಾವು ಏನ್ ಮಾಡ್ತೀವಿ ನೋಡ್ರಿ ಅಧ್ಯಕ್ಷರೇ. ಆಯ್ತು. ದಯಮಾಡಿ ಗೃಹ ಮಂತ್ರಿಗಳಿಗೆ ನಾನು ಕೈ ಮುಗಿತೀನಿ. ಇದು ಒಂದು ವೇಳೆ ನಿಂತು ಅಂತರ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮೊಬೈಲ್ ರಮ್ಮಿ ಇದ್ರ ಜೊತೆಗೆ ಮಟಕ ಒಂದು ವೇಳೆ ನಿಂತು ಅಂದ್ರೆ ಬಹುತೇಕ ನಮ್ಮ ಹೋಮ್ ಮಿನಿಸ್ಟರ್ ಈ ರಾಜ್ಯದ ಪಾಲಿಗೆ ದೇವರಾಗ್ತಾರೆ ಅಧ್ಯಕ್ಷರೇ, ದೇವರಾಗ್ತಾರೆ. ಮತ್ತೆ ಈ ಸರ್ಕಾರಕ್ಕೂ ಕೂಡ ಒಳ್ಳೆ ಹೆಸರು ಬರ್ತದೆ ಅಧ್ಯಕ್ಷರೇ. ಅದಕ್ಕೆ ನಾನು ಎಲ್ಲಾ ಸದಸ್ಯರ ಪರವಾಗಿ ನಾನು ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸಾಕಷ್ಟು ಜನ ಯುವಕರು ಕ್ರಿಕೆಟ್ ಬೆಟ್ಟಿಂಗ್ ಇಂದ ಹಾಳಾಗ್ತಿದ್ದಾರೆ. Okay. ಮಿಡಲ್ ಕ್ಲಾಸ್ ಹುಡುಗರು ಇವತ್ತು ಅದಕ್ಕೆ ಸ್ಪಾಯಿಲ್ ಆಗ್ತಿರೋದು. ದಯವಿಟ್ಟು ಇದ್ರ ಬಗ್ಗೆ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು. ಆದಷ್ಟು ಶೀಘ್ರನೇ ಒಂದು ಸ್ಕ್ವಾಡ್ ನ ಎಲ್ಲರೂ ಸಹಕಾರದೊಂದಿಗೆ ಮಾಡಬೇಕು. ಸಾವಿರಾರು ಕುಟುಂಬಗಳು ಇದರಿಂದ ಸ್ಪಾಯಿಲ್ ಆಗ್ತಿದೆ. ದಯವಿಟ್ಟು ಇದಕ್ಕೆ ನಮ್ಮ ಸರ್ಕಾರ ಆದಷ್ಟು ಬೇಗ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಆಶಿಸ್ತೇನೆ ಸಭಾಧ್ಯಕ್ಷ. ರಂಗನಾಥ್, last. ಮಾನ್ಯ ಸಭಾಧ್ಯಕ್ಷರೇ, ಏನು ಕ್ರಿಕೆಟ್ದು ಇವತ್ತಿನ ದಿನ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಾಸಕರು ಎತ್ತಿದಂತ ವಿಚಾರ, Subject. ಜೊತೆಗೆ ಮೊಬೈಲ್ ಆನ್ಲೈನ್ ಗೇಮ್ಸ್, ಇಟ್ ಇಸ್ ಎ ಹ್ಯೂಜ್ ಸೋಷಿಯಲ್ ಬರ್ಡನ್. ನನ್ನಲ್ಲಿ ಹುಡುಗರು ಬಂದು ಆಡ್ತಿರೋರು ಎಕ್ಸ್ಪ್ರೆಸ್ ಮಾಡ್ತಾರೆ. ಇಟ್ ಇಸ್ ಎ ಸೈಕಾಲಜಿಕಲ್ ವೀಕ್ನೆಸ್. Okay. ಅದನ್ನು ಯಾವ ರೀತಿ ತೆಗೆದುಕೋಬೇಕು ಅಂತ ನಾನು ಹ್ಯಾವಿಂಗ್ ಎ ಡಿಸ್ಕಷನ್ ವಿತ್ ಸೈಕ್ಯಾಟ್ರಿಸ್ಟ್. ಈಗ ನನಗೆ ಸಹಕಾರ ಬರ್ಬೇಕಾಗಿರುವಂತದ್ದು ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು. ಸೊ ಹಾಗಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಏನು ಅಂತಂದ್ರೆ, ಯಾರು who are victims of this online mobile games and IPL betting, ಅವರೆಲ್ಲರೂ ಬರ್ಲಿಕ್ಕೆ ರೆಡಿ ಇದ್ದಾರೆ. ದೇ ಕಾಂಟ್ ಬಿ ಎಕ್ಸ್ಪೋಸ್. Okay. ಯಾವ ರೀತಿ ಅದನ್ನ ತೆಗೆದುಕೋಬೇಕು ಅನ್ನೋದನ್ನ ಹೆಚ್ಚಿನ ಅಂಶವನ್ನ ಕೊಟ್ಟು ಮೆಡಿಕಲಿ ಅಂಡ್ ಆಲ್ಸೋ ಬೇಸಿಕಲಿ ಹ್ಯೂಮನ್ ಟಚ್ ಇಟ್ಕೊಂಡು ಹ್ಯಾಂಡಲ್ ಮಾಡೋಂಥದ್ದಾಗಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ಮಾನ್ಯ ಸಭಾಧ್ಯಕ್ಷರು. ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಇದಕ್ಕೆ ವಿಶೇಷವಾದಂತ ಒಂದು ಕಾಯ್ದೆನೇ ತರಬೇಕು. ಸರಿಯಾದಂತ ಶಿಕ್ಷೆ ಆಗ್ಬೇಕು. ಸಾಮಾನ್ಯ ಪೊಲೀಸ್ ಹೋಗ್ತಾರೆ, ಒಂದು FIR ಹಾಕ್ತಾರೆ, ಕೈ ತೊಳ್ಕೊಂಡ್ರೆ ಏನೇನು ಪ್ರಯೋಜನ ಇಲ್ಲ. ಒಂದು ಯೋಚನೆ ಮಾಡಿ ಒಂದು ಕಾಯ್ದೆ ತನ್ನಿ. ಇದನ್ನ ಸ್ಟಾಪ್ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಸಭಾಧ್ಯಕ್ಷರೇ, ಹೋಮ್ ಮಿನಿಸ್ಟರ್ ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಂದೊಂದು ಸಜೆಷನ್ ಸರ್ಕಾರಕ್ಕೆ. ನಮ್ಮಲ್ಲಿ ಒಬ್ಬ ತುಮಕೂರಿನಲ್ಲಿ ನಮ್ಮ ಕಾರ್ಯಕರ್ತ ಒಬ್ಬ ಇದ್ದ, ಅವ್ನ ಮಗ ಆಡ್ತಿದ್ದ. ಅಪ್ಪ ಅಮ್ಮ ಅವನು ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಪಟ್ರು ಬೆಟ್ಟಿಂಗ್ ನ. ಅಪ್ಪ ಅಮ್ಮನೇ ಆಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ತಿರ್ಗಾ ಈಗ ಅಪ್ಪ ಮಗ ಎಲ್ರು ಬಿಕಾರಿಯಾಗಿ ಈಗ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿ ಹೋಗಿದೆ. ಅದರಿಂದ ನಾನು ಹೋಮ್ ಮಿನಿಸ್ಟರ್ಗೆ ವಿನಂತಿ ಮಾಡ್ತೀನಿ, ಇಲ್ಲ ಕ್ರಿಕೆಟ್ ಬ್ಯಾನ್ ಮಾಡಿ, ಇಲ್ಲ ಬೆಟ್ಟಿಂಗ್ ಬ್ಯಾನ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಇಲ್ಲ ನಿಲ್ಸಕ್ಕಾಗಲ್ಲ. ಅಶೋಕ್ ಅವ್ರು ಹೇಳಿದಂಗೆ ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ನಾಯಕರು ದೊಡ್ಡ ದಂಧೆ ಇದೆ, ದೊಡ್ಡ ಕೋಟ್ಯಾಧೀಶ್ವರರು ಇನ್ವಾಲ್ವ್ ಆಗಿದ್ದಾರೆ. Okay. ಅದರಿಂದ ಇದನ್ನ serious ಆಗಿ ಅದ್ರ ಬಗ್ಗೆ ತಗೋಬೇಕು. ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಬೇಡಿ.
ಆಯ್ತು ಮಾಡ್ಬಿಡಿ ನೀವು. ಓಕೆ ಅಧ್ಯಕ್ಷರೇ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.